ಭಾರತದಿಂದ ಹೊಡೆತ ತಿಂದ್ರು ಪಾಕ್ ಸೇನಾ ಮುಖ್ಯಸ್ಥನಿಗೆ ಬಡ್ತಿ ಕೊಟ್ಟಿದ್ದಾರೆ ಅಂದ್ರೆ ಪ್ರಮೋಷನ್. ಫೀಲ್ಡ್ ಮಾರ್ಷಲ್ ಆಗಿ ಅಸೀಮ್ ಮುನೀರ್ಗೆ ಪ್ರಮೋಷನ್ ಆಗಿದೆ. ಅದು ಯಾವ ಪುರುಷಾರ್ಥಕ್ಕೂ ಅಲ್ಲ, ಹೊಡೆತ ತಿಂದಕ್ಕೆ ಪ್ರಮೋಷನ್ ಕೊಡ್ತಾರೆ ಪಾಕಿಸ್ತಾನದಲ್ಲಿ. ಪಾಕ್ ಸೇನೆಯಲ್ಲಿ ಫೀಲ್ಡ್ ಮಾರ್ಷಲ್ ಅತ್ಯುನ್ನತ ಮಿಲಿಟರಿ ಶ್ರೇಣಿ ಇದು. ಪ್ರಧಾನಿ ಶಹಬಾಜ್ ಶರೀಫ್ ಅಧ್ಯಕ್ಷತೆಯ ಸಂಪುಟದಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಭಾರತದ ವಿರುದ್ಧ ಆಪರೇಷನ್ನಲ್ಲಿ ಅತ್ಯುತ್ತಮ ನಾಯಕತ್ವಕ್ಕಾಗಿ ಈ ಬಡ್ತಿ ಅಂತ. ನಿಜಕ್ಕೂ ನಾಚಿಕೆ ಗೇಡು ಇದು. ಇದರೊಂದಿಗೆ ಜಗತ್ತಿನ ಮುಂದೆ ಮತ್ತೆ ಜೋಕರ್ ಆಗಿದೆ ಪಾಕಿಸ್ತಾನ. ನಗೆಪಾಟ್ಲಿಗೀಡಾಗ್ತಾ ಇದೆ. ಏನೋ ದೊಡ್ಡ ಭಾರತದ ಮೇಲೆ ದಾಳಿ ಮಾಡಿ ಅಥವಾ ನಮ್ಮ ಮಿಲಿಟರಿ ಸೇನೆಯನ್ನು ಏನೋ ಕುಗ್ಗಿಸಿ ದೊಡ್ಡ ಅನಾಹುತ ಮಾಡ್ದಂಗೆ ಬಿಲ್ಡಪ್ ಕೊಟ್ಕೊಂಡು ತಮ್ಮಷ್ಟಕ್ಕೆ ತಾವೇ ಪ್ರಮೋಷನನ್ನು ಅಲ್ಲಿನ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ತೆಗೆದುಕೊಂಡಿದ್ದಾನೆ. ಫೀಲ್ಡ್ ಮಾರ್ಷಲ್ ಆಗಿ ಆತನಿಗೆ ಬಡ್ತಿಯನ್ನು ಕೊಡಲಾಗಿದೆ. ಅಸೀಮ್ ಮುನೀರ್ ಈಗ ಪಾಕ್ನ 2ನೇ ಫೀಲ್ಡ್ ಮಾರ್ಷಲ್ ಆಗ್ತಾ ಇದ್ದಾನೆ. ಈ ಮೂಲಕ ಅಂದರೆ ಪಾಕಿಸ್ತಾನ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೋಕರ್ ಆಗಿ ಗುರುತಿಸಿಕೊಳ್ತಾ ಇದೆ. ನಾವು ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ಲಿನ ಸರ್ಕಾರ ಮತ್ತು ಸೇನೆ ನಡುವೆ ಯಾವ ರೀತಿ ಸಂಬಂಧ ಇರುತ್ತೆ ಅಂತೇಳಿ. ಸರ್ಕಾರಕ್ಕಿಂತ ಸೇನೆಯೇ ಅಲ್ಲಿ ಅಧಿಕಾರವನ್ನು ನಡೆಸೋದು ಜಾಸ್ತಿ.